ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ನಲ್ಲಿ ಇಂದು ದಿನಾಂಕ 24/6/2025 ಮಂಗಳವಾರ ದಿವಸದಂದು ಶಿಗ್ಗಾಂವಿಯಲ್ಲಿ ಹಾಡಹಗಲೇ ಭೀಕರ ಹತ್ಯೆ ಮಾಡಲಾಗಿದೆ. ಅಲ್ಲಿ ಹೆಣವಾಗಿದ್ದವ ಹೆಸರು ಶಿವಾನಂದ ಕುನ್ನೂರ. ಈತ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದ. ಮರಣ ಹತ್ಯೆ ನಡೆದ ಸ್ಥಳ ಮಹೇಶ್ ದಾಬಾ ಎದುರುಗಡೆ ಹುಬ್ಬಳ್ಳಿಯಿಂದ ಶಿಗ್ಗಾಂವ್ ಹೋಗುವ ದಾರಿಯಲ್ಲಿ ಹೀರೋ ಹೋಂಡಾ ಶೋರೂಮ್ ಹತ್ತಿರ ಈರಮ್ಮನ ಕರ್ತಿರಿ ಹತ್ತಿರ ಗಂಗಿಬಾವಿ ರೋಡ್ನಲ್ಲಿ ನಡೆದ ಬರ್ಬರ ಹತ್ಯೆ. ಈ ಒಂದು ಘಟನೆಯು ಮಧ್ಯಾಹ್ನ ಹಾಡಹಗಲೇ 2:40 ಭಯಂಕರ ಹತ್ಯೆ ಜರುಗಿದೆ. ಈತ ದಾಬಾಗೆ ಊಟಕ್ಕೆ ಬಂದವನು ಊಟ ಮುಗಿಸಿಕೊಂಡು ಹೊರಕ್ಕೆ ಬಂದ ಕ್ಷಣ ಅಷ್ಟರಲ್ಲೇ ಹೊಂಚು ಹಾಕಿ ಸಂಚು ರೂಪಿಸಿದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಮಚ್ಚಿನಿಂದ ಕೊಂದೇ ಬಿಟ್ಟಿದ್ದಾರೆ. ಹಾಡಹಗಲೇ ನಡೆದ ಈ ಹತ್ಯೆಗೆ ಶಿಗ್ಗಾಂವಿ ಜನ ಬೆಚ್ಚಿ ಬೀಳುವಂತಾಗ್ತಾ ಇದೆ. ಖಾಕಿ ಟೀಮ್ ಆರೋಪಿಗಳಾಗಿ ತಲಾಶ್ ಮಾಡ್ತಾ ಇದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯಲ್ಲಿ ಮಧ್ಯಾಹ್ನ ರಕ್ತದ ಹೊಳಿಗೆ ಹರಿದಿದೆ. ಊಟ ಮಾಡಿ ಹೊರಬಂದ ಈತ ಮಾರಕಾಸ್ತ್ರದಿಂದ ಭಯಂಕರವಾಗಿ ಹತ್ಯೆ ಮಾಡಿದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಶಿಗ್ಗಾಂವಿ ಪಟ್ಟಣದ ಶಿವಾನಂದ ಕುನ್ನೂರು ಮೇಲೆ ಅಟ್ಯಾಕ್ ಮಾಡಿರುವ ದುಷ್ಕರ್ಮಿಗಳು ತಲವಾರ್ನಿಂದ ಕೊಲೆ ಮಾಡಿದ್ದಾರೆ. ಮಧ್ಯಾಹ್ನ ಪೊಲೀಸ್ ಠಾಣೆಗೆ ತೆರಳಿದ್ದ ಶಿವಾನಂದ 2012ರಿಂದ ನಡೀತಾ ಇದ್ದ ಆಸ್ತಿ ವಿಚಾರಕ್ಕೆ ಕಲಹ ವಿಚಾರಕ್ಕಾಗಿ ಠಾಣೆಗೆ ಹೋಗಿದ್ದಂತೆ. ಬಳಿಕ ಊಟ ಮಾಡುವ ಸಲುವಾಗಿ ಗಂಗಿಬಾವಿ ಕ್ರಾಸ್ನಲ್ಲಿ ದಾಬಾಕ್ಕೆ ತೆರಳಿದ ಮನೆಯ ಕೆಲಸದ ಹುಡುಗ ಕೂಡ ಇದ್ದ. ಇಬ್ಬರು ಊಟ ಮಾಡಿ ಹೊರಬಂದ ಬಳಿಕ ಹೊರಗಡೆ ನಿಂತಿದ್ದ ತನ್ನ ಕಾರ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡಿದ್ದ. ಇಷ್ಟೊತ್ತಿಗಾಗಲೇ ಸುಮಾರು 10ರಿಂದ 12 ಜನ ಗ್ಯಾಂಗ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಚ್ಚು ಸೇರಿ ಮಾರಕಾಸ್ತ್ರಗಳಿಂದ ಮನಬಂದಂತೆ ಹಲ್ಲೆ ನಡೆಸಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆದರೆ ಅದೇ ಕಾರಲ್ಲಿ ಮನೆಗೆಲಿಸಿದ ಹುಡುಗ ಅಲ್ಲಿ ಎಸ್ಕೇಪ್ ಆಗಿ ಪೊಲೀಸರಿಗೆ ಫೋನ್ ಮಾಡಿದ್ರು. ಆಮೇಲೆ ಈ ಕಡೆಯಿಂದ ಒಂದು 3 ಜನ, ಆ ಕಡೆಯಿಂದ ಒಂದು 3 ಜನ, ಮತ್ತೊಂದು 4 ಜನ ಬಂದ್ರಿ. ಅಷ್ಟನ್ನೊಳಗೆ ನನ್ನ ಹೊಡಿತಾರಲಿ ಇವ್ರು ಅಂತಂದು ನಾನು ಸೀದಾ ಡೋರ್ ಹಾಕ್ದವನ ಸೀದಾ ಸ್ಟೇಷನಿಗೆ ಓಡಿ ಹೋಗ್ತೀರಿ. ಕಾರಲ್ಲಿ ಓಡ್ಕೊಂತಾನೆ ಹಾಂ ರೀ, ಓಡ್ಕೊತ ಹೋಗಿ ಅಲ್ಲಿ ಇಂಟಿಮೇಷನ್ ಕೊಟ್ಟಾರೆ ಸ್ಟೇಷನ್ನಾಗ. ಹೊಳ್ಳಿ 112ಕ್ಕೂ ಕಾಲ್ ಮಾಡಿ ಹೇಳಿದ್ನಿ ರೀ. ಇಷ್ಟೇ ರೀ ನನಗೆ. ಹಾಂ, ಏಕಾಏಕಿ ಅಟ್ಯಾಕ್ ಏನು ಬೈದಳ್ರಿ. ಏಕಾಏಕಿ ಸೀದಾ ಹೊಡ್ಯಾಕ ಸ್ಟಾರ್ಟ್ ಮಾಡಿದ್ರಿ ರೀ. ಕೈಯಾಗ ತಲವಾರು ರಾಡಿದ್ದು ರೀ. ಮಕ್ಕಕ್ಕೆ ಅವ್ರನ್ನೇನು ನಾನೇನು ಅಷ್ಟೊಂದು ಇದು ವಹಿವಾಟು ಇಲ್ರಿ ನಮಗೆ. ಅವ್ರಿಗೆ ಹಂಗೆ ಬಂದಿದ್ರಿ. ಮಕ್ಕಕ್ಕೆ ಏನು ಹಾಕಿದ್ದಿಲ್ಲ ರೀ. ಅದೇನು ನನಗೂ ಮಾಹಿತಿ ಇಲ್ರಿ. ನಾನು ಅಷ್ಟು ಸ್ಪಷ್ಟವಾಗಿ ಏನು ಇದು ಗೊತ್ತಿಲ್ಲ. ಸುಮಾರು ಒಂದು 10ರಿಂದ ಮಧ್ಯಾಹ್ನ ನಡೆದ ಈ ಹತ್ಯೆಯಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಶಿವಾನಂದ ಕೊನ್ನೂರು ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದು. ಅಷ್ಟೇ ಅಲ್ಲದೆ ಬಡ್ಡಿ ವ್ಯವಹಾರ ಕೂಡ ಮಾಡ್ತಾ ಇದ್ದ. ಆದರೆ ಶಿಗ್ಗಾಂವಿ ಪಟ್ಟಣದ ಮಾರ್ಕೆಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗದ ವಿಚಾರದಲ್ಲಿ ಒಂದು ಕಲಹವಿತ್ತು. 2012ರಿಂದಲೂ ಕೂಡ 1 ಗುಂಟೆ ಜಾಗದ ವಿಚಾರಕ್ಕಾಗಿ ಕಲಹವಿತ್ತು. ಇದು ಕೋರ್ಟ್ ಅಂಗಳಕ್ಕೂ ಕೂಡ ಕಾಲಿಟ್ಟಿತ್ತು. ಅಷ್ಟೇ ಅಲ್ಲದೆ ಎದುರಾಳಿಗಳ ಕೂಡ ಆಗಾಗ ಕಿರಿಕ್ ಕೂಡ ಆಗಿತ್ತು. ಹೀಗಾಗಿ ಈ ಕೊಲೆ ಆಸ್ತಿ ವಿಚಾರಕ್ಕೆ ನಡೆದಿದೆ ಎನ್ನಲಾಗ್ತಾ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.